ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಿದ್ಧರಾಗ್ತಿದ್ದಾರಂತೆ. ಮತ್ತೊಮ್ಮೆ ಹಾಲಿನ ದರ ಹೆಚ್ಚಿಸುವುದಕ್ಕೆ ಮುಂದಾಗಿದ್ದಾರಂತೆ. ಡಿಸೆಂಬರ್ ಕಳೆದು ಜನವರಿಗೆ ಕಾಲಿಡಲು ಕೆಲ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹಿಂದೂ ಪಂಚಾಂಗದಂತೆ ಧನುರ್ಮಾಸವು ಶುರುವಾಗಿದೆ. ಮೈ ನಡುಗಿಸುವ ಚಳಿಯ ನಡುವೆ ಬೆಳ್ಳಂಬೆಳಗ್ಗೆ ಟೀ ಕುಡಿಯಲು ಇನ್ಮುಂದೆ ನೀವು ಎರಡೆರಡು ಬಾರಿ ಯೋಚಿಸೋ ಕಾಲ ಬಂದಿದೆ. ಚಳಿಗಾಲದಲ್ಲಿ ಶಾಕ್ ನೀಡುತ್ತಾ ಸರ್ಕಾರ. ನಂದಿನಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ನಿರ್ಧಾರ. ಜೂನ್ 25ರಂದು ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಮತ್ತೆ ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ. ಹೌದು, ನಿನ್ನೆ ರಾಮನಗರದಲ್ಲಿ ಸಭೆ ಸೇರಿದ್ದ ಹಾಲು ಒಕ್ಕೂಟಗಳು ಲೀಟರಿಗೆ ₹5 ಹೆಚ್ಚಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ್, ಸಿದ್ದರಾಮಯ್ಯಗೆ ಹಾಲಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆ ಹೋಗಿದೆ, ಮುಂದಿನದು ಸರ್ಕಾರಕ್ಕೆ ಬಿಟ್ಟದು ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತೆ MD ಮತ್ತೆ ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತೆ ನಮ್ಮ MD ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸೊ ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಕಳೆದ ಬಾರಿ ದರ ಏರಿಕೆ ಮಾಡಿದ್ದಾಗ 50 ml ಹೆಚ್ಚುವರಿ ಹಾಲು ನೀಡಿ ಕಣ್ಣೊರೆಸುವ ಕೆಲಸ ಮಾಡಲಾಗಿತ್ತು. ಈ ಬಾರಿ ಕೆಎಂಎಫ್ ಅದ್ಯಾವ ದಾಳ ಹೂಡುತ್ತೋ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಿದ್ಧರಾಗ್ತಿದ್ದಾರಂತೆ. ಮತ್ತೊಮ್ಮೆ ಹಾಲಿನ ದರ ಹೆಚ್ಚಿಸುವುದಕ್ಕೆ ಮುಂದಾಗಿದ್ದಾರಂತೆ. ಡಿಸೆಂಬರ್ ಕಳೆದು ಜನವರಿಗೆ ಕಾಲಿಡಲು ಕೆಲ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹಿಂದೂ ಪಂಚಾಂಗದಂತೆ ಧನುರ್ಮಾಸವು ಶುರುವಾಗಿದೆ. ಮೈ ನಡುಗಿಸುವ ಚಳಿಯ ನಡುವೆ ಬೆಳ್ಳಂಬೆಳಗ್ಗೆ ಟೀ ಕುಡಿಯಲು ಇನ್ಮುಂದೆ ನೀವು ಎರಡೆರಡು ಬಾರಿ ಯೋಚಿಸೋ ಕಾಲ ಬಂದಿದೆ. ಚಳಿಗಾಲದಲ್ಲಿ ಶಾಕ್ ನೀಡುತ್ತಾ ಸರ್ಕಾರ. ನಂದಿನಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ನಿರ್ಧಾರ. ಜೂನ್ 25ರಂದು ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಮತ್ತೆ ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ. ಹೌದು, ನಿನ್ನೆ ರಾಮನಗರದಲ್ಲಿ ಸಭೆ ಸೇರಿದ್ದ ಹಾಲು ಒಕ್ಕೂಟಗಳು ಲೀಟರಿಗೆ ₹5 ಹೆಚ್ಚಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ್, ಸಿದ್ದರಾಮಯ್ಯಗೆ ಹಾಲಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆ ಹೋಗಿದೆ, ಮುಂದಿನದು ಸರ್ಕಾರಕ್ಕೆ ಬಿಟ್ಟದು ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತೆ MD ಮತ್ತೆ ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತೆ ನಮ್ಮ MD ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸೊ ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಕಳೆದ ಬಾರಿ ದರ ಏರಿಕೆ ಮಾಡಿದ್ದಾಗ 50 ml ಹೆಚ್ಚುವರಿ ಹಾಲು ನೀಡಿ ಕಣ್ಣೊರೆಸುವ ಕೆಲಸ ಮಾಡಲಾಗಿತ್ತು. ಈ ಬಾರಿ ಕೆಎಂಎಫ್ ಅದ್ಯಾವ ದಾಳ ಹೂಡುತ್ತೋ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಿದ್ಧರಾಗ್ತಿದ್ದಾರಂತೆ. ಮತ್ತೊಮ್ಮೆ ಹಾಲಿನ ದರ ಹೆಚ್ಚಿಸುವುದಕ್ಕೆ ಮುಂದಾಗಿದ್ದಾರಂತೆ. ಡಿಸೆಂಬರ್
ಕಳೆದು ಜನವರಿಗೆ ಕಾಲಿಡಲು ಕೆಲ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹಿಂದೂ ಪಂಚಾಂಗದಂತೆ ಧನುರ್ಮಾಸವು ಶುರುವಾಗಿದೆ. ಮೈ ನಡುಗಿಸುವ ಚಳಿಯ ನಡುವೆ ಬೆಳ್ಳಂಬೆಳಗ್ಗೆ ಟೀ ಕುಡಿಯಲು ಇನ್ಮುಂದೆ ನೀವು ಎರಡೆರಡು ಬಾರಿ ಯೋಚಿಸೋ ಕಾಲ ಬಂದಿದೆ. ಚಳಿಗಾಲದಲ್ಲಿ ಶಾಕ್ ನೀಡುತ್ತಾ ಸರ್ಕಾರ. ನಂದಿನಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ನಿರ್ಧಾರ. ಜೂನ್ 25ರಂದು ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಮತ್ತೆ ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ. ಹೌದು, ನಿನ್ನೆ ರಾಮನಗರದಲ್ಲಿ ಸಭೆ ಸೇರಿದ್ದ ಹಾಲು ಒಕ್ಕೂಟಗಳು ಲೀಟರಿಗೆ ₹5 ಹೆಚ್ಚಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್, ಸಿದ್ದರಾಮಯ್ಯಗೆ ಹಾಲಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆ ಹೋಗಿದೆ, ಮುಂದಿನದು ಸರ್ಕಾರಕ್ಕೆ ಬಿಟ್ಟದು ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತೆ MD ಮತ್ತೆ ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತೆ ನಮ್ಮ MD ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸೊ ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಕಳೆದ ಬಾರಿ ದರ ಏರಿಕೆ ಮಾಡಿದ್ದಾಗ 50 ml ಹೆಚ್ಚುವರಿ ಹಾಲು ನೀಡಿ ಕಣ್ಣೊರೆಸುವ ಕೆಲಸ ಮಾಡಲಾಗಿತ್ತು. ಈ ಬಾರಿ ಕೆಎಂಎಫ್ ಅದ್ಯಾವ ದಾಳ ಹೂಡುತ್ತೋ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಶಾಕನ್ನು ಕೊಡೋದಕ್ಕೆ ಸಿದ್ಧರಾಗ್ತಿದ್ದಾರಂತೆ. ಮತ್ತೊಮ್ಮೆ ಹಾಲಿನ ದರ ಹೆಚ್ಚಿಸುವುದಕ್ಕೆ ಮುಂದಾಗಿದ್ದಾರಂತೆ. ಡಿಸೆಂಬರ್ ಕಳೆದು ಜನವರಿಗೆ ಕಾಲಿಡಲು ಕೆಲ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹಿಂದೂ ಪಂಚಾಂಗದಂತೆ ಧನುರ್ಮಾಸವು ಶುರುವಾಗಿದೆ. ಮೈ ನಡುಗಿಸುವ ಚಳಿಯ ನಡುವೆ ಬೆಳ್ಳಂಬೆಳಗ್ಗೆ ಟೀ ಕುಡಿಯಲು ಇನ್ಮುಂದೆ ನೀವು ಎರಡೆರಡು ಬಾರಿ ಯೋಚಿಸೋ ಕಾಲ ಬಂದಿದೆ. ಚಳಿಗಾಲದಲ್ಲಿ ಶಾಕ್ ನೀಡುತ್ತಾ ಸರ್ಕಾರ. ನಂದಿನಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ನಿರ್ಧಾರ. ಜೂನ್ 25ರಂದು ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಮತ್ತೆ ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ. ಹೌದು, ನಿನ್ನೆ ರಾಮನಗರದಲ್ಲಿ ಸಭೆ ಸೇರಿದ್ದ ಹಾಲು ಒಕ್ಕೂಟಗಳು ಲೀಟರಿಗೆ ₹5 ಹೆಚ್ಚಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್, ಸಿದ್ದರಾಮಯ್ಯಗೆ ಹಾಲಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆ ಹೋಗಿದೆ, ಮುಂದಿನದು ಸರ್ಕಾರಕ್ಕೆ ಬಿಟ್ಟದು ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತೆ MD ಮತ್ತೆ ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತೆ ನಮ್ಮ MD ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು